ಏನು ಕೃಷ್ಣ, ಊರನಾರು ಭಾಳ ಮಂದಿ ಬಂದಂಗೆ ಆಗಾರ. ಇದಕ್ಕೆ ಬಂದಾರ? ಯಮ್ಮ ಹೋದ ವಾರ ಅವರು ಮದ್ವೆ ಬಟ್ಟೆ ಎಲ್ಲ ಹಾಕಿ ಹೋಗಾರಲ್ಲ ಪ್ಯಾಟರ್ನರ್, ಇವರು ಹೊಲ್ಯಾಕ ಕುಂತಾರಲ್ಲ, ಅದಕ್ಕೆ ಊರನರು ಎಲ್ಲರೂ ಬಂದು ಅದು ಹೆಂಗೆ ಹೊಲಿತಾರೋ ಅದು ಎಂಥ ಬಟ್ಟೆ ಏನು ಎತ್ತಂತ ನೋಡ್ಕೊಂಡು ಹೋಗಾಕ ಮಂದಿ ಬರದ ಒಬ್ರು ತಪಸ್ಟಿಗೆ ಒಬ್ರು ಬರದ ನೋಡ್ಬಿ. ಹ್ಞೂ ಬೇಯಮ್ಮ, ಇವರು ಅದ್ರಾಗ ಬಟ್ಟಿನ ಚಂದ ಹೊಲದು ಬಿಟ್ಟಾರಲ್ಲ, ಎಲ್ಲರೂ ಬರೋದು ನೋಡೋದು. ಯಪ್ಪ, ನಾವು ಇಂಥ ಬಟ್ಟೆ ಎಲ್ಲ ಇದು ಏನದು ಟಿವಿಯಾಗ ಹೀರೋಯಿನಿಯರೆಲ್ಲ ಹಾಕೋತಿದ್ರಲ್ಲ ಅವಾಗ ನೋಡ್ತಿದ್ವಿ, ಇಂಥ ಬಟ್ಟೆ ಎಲ್ಲ ಹೊಲ್ಯಾಕ ಬರ್ತೈತನ ಅಂತಂದು ಎಲ್ಲರೂ ಬರೋದು, ನೋಡೋದು ಹೋಗೋದು ಮಾಡಾಕೊಂತಾರೆ ಬೇ. ಇರಲಿ ಬಿಡ್ರಿ, ಪಾಪ ಅವರಿಗೂ ಇಂಥ ಬಟ್ಟೆ ಹೊಲ್ದಿದ್ದೆಲ್ಲ ನೋಡಿರಂಗಿಲ್ಲ. ನೋಡಲಿ, ನೋಡೋದಲ್ದ ಮತ್ತು ಅವರಿಗೂ ಸವಿತವ ಲಲಿತವ ಚಲೋ ಬಟ್ಟೆ ಹೊಲಿತಾರ, ಇವ್ರ ಹತ್ರನ ಹಾಕ್ಬೇಕಂತ ಅನಿಸ್ತೈತಿ. ಹಂಗೆ ಅವ್ರ ಪರಿಚಯದವ್ರಿಗೂ ಇರೋರಿಗೂ ಹೇಳ್ತಾರೆ, ಹಿಂಗೆ ಬಟ್ಟೆ ಚಲೋ ಹೊಲಿತಾರೆ ನೋಡಿ ನಮ್ಮ ಊರಾಗ ಹಾಕ್ತಿರನ ಅಂತಂದು. ಇದರಿಂದರ ನಮ್ಮ ಸೊಸೆಯರ್ದು ಬಟ್ಟೆ ಹೊಲಿಯೋದು ಇನ್ನೊಂದಿಷ್ಟು ಫೇಮಸ್ ಆಗಲಿ. ಅಯ್ಯೋ ಒಡೆ ಅಂದ್ರ ನಮ್ಮ ಊರು ತುಂಬಾನು ಫೇಮಸ್ ಆಗಿಬಿಟ್ಟಾರ ನಿಮ್ಮಿಬ್ರು ಸೊಸೆಯರು. ಏನು ಬಟ್ಟೆ ಹೊಲಿತಾರ, ಏನು ಪ್ಯಾಟರ್ನವ್ರು ಬಂದು ಹಳ್ಳಿ ಹೊಲಿಯಾಕ ಹಾಕಾರ ಅಂತಂದು ಹಂಗೆ ಸುತ್ತಮುತ್ತಲ ಹಳ್ಳಿಯರಿಗೆಲ್ಲ ಸುದ್ದಿ ಹೋಗ್ಬಿಟ್ಟೈತ್ರಿ. ಹ್ಞೂ ರೀ ಅತ್ತೀರ, ಮೊನ್ನೆ ನಾವು ಹೊಲಕ್ಕೆ ಹೋಗಿದ್ವಿ. ಇದು ಹೊಲಕ್ಕಲ್ಲ, ಪ್ಯಾಟಿಗೆ ಹೋಗಿದ್ವಿ, ಹುಬ್ಬಳ್ಳಿ ಪ್ಯಾಟಿಗೆ. ಇಲ್ಲೇ ಪಕ್ಕದ ಹಳ್ಳಿಯರು ಒಂದಿಬ್ಬರು ಬಂದಿದ್ರು ನಮ್ಮ ಪರಿಚಯದವ್ರು. ಅವರು ಕೂಡ ಅಂದ್ರು, ಏನು ರೀ ಮಂಜಪ್ಪನಾರ ನಿಮ್ಮ ಸೊಸೆಯರು ಬಟ್ಟೆ ಹೊಲಿತಾರಂತಲ್ರಿ, ಅದು ಪ್ಯಾಟಿಗಿಂದ ಬಂದು ಹಾಕಾರಂತಲ್ಲ ಅಂತ ಕೇಳೋದ. ಹ್ಞೂ ರೀ ಹೊಲಿತಾರ್ರಿ, ಚಲೋ ಹೊಲಿತಾರ್ರಿ ನಮ್ಮ ಸೊಸೆಯರು ಅಂತ ಹೇಳಿದೆ. ಆತ್ ತಗೋರಿ, ಹಂಗಾರ ನಮ್ಮೂರಾಗೂ ನಮ್ಗೆ ಯಾರ್ಯಾರು ಪರಿಚಯದಾರ ಅವ್ರಿಗೆಲ್ಲ ಹೇಳ್ತೀವಿ ತಗೋರಿ, ಅವರು ಬಂದು ಹಾಕ್ಲಿ ಬಟ್ಟಿನ ಹೊಲ್ಯಾಕ ಅಂತ ಹೇಳಾಕುಂತಿದ್ರು. ಮತ್ತು ನಾನು ಸರಿ ರೀ, ನಿಮ್ಗೆ ಯಾರ್ಯಾರು ಪರಿಚಯದಾರ ನೋಡ್ರಿ ಅವರಿಗೆಲ್ಲ ಹೇಳ್ರಿ, ಚಲೋ ಹೊಲಿತಾರ, ಬೇಕಾದ್ರೆ ಒಂದ್ಸಲ ಬಂದು ನೋಡ್ಕೊಂಡು ಹೋಗ್ರಿ, ಒಂದು ಬಟ್ಟೆ ಒಂದ ಹೊಲಸು ನೋಡ್ರಿ, ಚಲೋ ಅನಿಸ್ತಂದ್ರೆ ಮತ್ತೆ ಹಾಕಂತ್ರಿ ಅಂತ ಹೇಳಿದೆ ನಾನು. ಅವರು ಹ್ಞೂ ಅಂತಂದ್ರು. ಚಲೋ ಆತು ಬಿಡು ಪಾಪ. ಒಟ್ಟಿನಲ್ಲಿ ಅವ್ರು ಏನು ಇಷ್ಟು ದಿನ ಕಷ್ಟಪಡಕ್ಕೆ ಕುಂತಿದ್ರು, ಅದಕ್ಕೊಂದೊಂದು ಸ್ವಲ್ಪ ಸೊಕಾಸಕ್ಕೆ ಒಂದೊಂದು ಪ್ರತಿಫಲ ಸಿಗಾಕುಂತೈತಿ. ಸಿಗ್ಲಿ. ಏನ್ರವ ಈಗ ಬಂದ್ರೇನು ಇಬ್ರು? ಏನ್ರವ, ಊರನರೆಲ್ಲರೂ ಬಂದಿದ್ರೇನು ನೀವು ಹೊಲ್ದಿದ್ದು ಬಟ್ಟೆ ನೋಡಾಕ? ಹ್ಞೂ ರೀ ಮಾವರ, 2 ದಿನ ಆತು ಕಂಟಿನ್ಯೂಸ್ ಆಗಿ ಬರಾಕುಂತಾರೆ ನೋಡ್ರಿ ಮಾವರ. ಎಲ್ಲರೂ ಹೆಂಗೆ ಹೊಲ್ದಿರಿ ತೋರಿಸ್ರವ, ನಾವು ನೋಡ್ತೀವಿ ಅಂತಂದು ನಾವು ಹೊಲ್ದು ಅಲ್ಲೇ ಗೊಂಬಿಗೆ ಹಾಕಿಟ್ಟಿದ್ವಿ ರೀ ಮಾವರ. ಅವನ್ನೆಲ್ಲ ಬಂದು ನೋಡ್ಕೊಂಡು ಹೋದ್ರೆ ಪಾಪ ಅವರಿಗೂ ನೋಡೋ ಆಸೆ, ಹೆಂಗೆ ಹೊಲಿತಾರ ಏನು, ಇಂಥ ಬಟ್ಟೆ ಎಲ್ಲ ನಾವು ನೋಡಿಲ್ಲವ, ಒಂದು ಸ್ವಲ್ಪ ನೋಡ್ತೀವಿ ಅಂತಂದ್ರೆ. ಅಯ್ಯೋ ಅದ್ರಾಗ ಏನೈತ್ರಿ, ಬರ್ರಿ ನೋಡ್ರಿ, ಅದ್ರ ಬಟ್ಟೆ ಅಷ್ಟ ಮುಟ್ಟಬೇಡ್ರಿ, ಮತ್ತು ಗಲೀಜ್ ಆದ್ರೆ ಬೈತಾರ, ದೂರದಿಂದ ನೋಡಿ ಹೋಗ್ರಿ, ಬೇಕಾದ್ರೆ ಫೋಟೋ ತಕ್ಕೋರಿ ಅಂತಂದ್ವಿ. ಹಾಗಾಗಿ ಎಲ್ಲರೂ ಬಂದು ನೋಡಿ ಒಬ್ಬೊಬ್ರು ಫೋಟೋ ಎಲ್ಲ ತಗೊಂಡು ಹೋದ್ರಿ ಮಾವರ. ಚಲೋ ಆತು ಬಿಡ್ರವ, ನೋಡ್ಲಿ ಪಾಪ ಅವ್ರಿಗೂ ಅವಾಗ ಗೊತ್ತಾಕೈತಿ, ನಾವು ಈ ಥರ ಹೊಲಿಸ್ಬೇಕು ಬಟ್ಟೆ, ಈ ಥರ ಇದ್ರೆ ಚಂದ ಅನಿಸ್ತೈತಲ್ಲ ಅಂತಂದು ಗೊತ್ತಾಕೈತಿ ಬಿಡ್ರವ. ಒಟ್ಟ ಸಿಡಿ ಏನು ಮಾಡಕ್ಕೆ ಹೋಗ್ಬೇಡ್ರಿ, ಹಚ್ಕೋರಿ. ನೋಡ್ಲಿ ಅವರು ನೋಡೋಗಿ ಮತ್ತು ಅವರು ನಿಮ್ಮ ಹತ್ರ ಬಟ್ಟೆ ಹೊಲ್ಯಾಕೆ ಹಾಕ್ತಾರೆ. ಹ್ಞೂ ರವ, ಒಟ್ಟ ಬೇಸರ ಮಾಡ್ಕೋಬೇಡ್ರಿ, ಮತ್ತು ಬಂದರ ಮೇಲೆ ಸಿಡಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ, ಚಲೋ ತಂಗೆ ಮಾತಾಡ್ಸ್ರಿ. ಹಂಗಂದ್ರೆ ಅವ್ರು ಮತ್ತೆ ನಿಮ್ಮ ಹತ್ರ ಬರ್ತಾರೆ ಬಟ್ಟೆ ಹೊಲ್ಯಾಕೆ ಹಾಕಕ್ಕೆ. ಇಲ್ಲ ರೀ ಮರ, ನಾವು ಒಟ್ಟ ಸಿಡಿ ಏನೂ ಮಾಡಿಲ್ಲ. ಮತ್ತು ಪಾಪ ಅವರಿಗೂ ನೋಡೋ ಆಸೆ ಅಲ್ಲನ್ರಿ. ಅದು ಅಲ್ದ ಈ ಥರ ಬಟ್ಟೆ ಎಲ್ಲ ನಾವು ನೋಡಿಲಾಗಿದ್ವಿ, ಹಿಂಗೂ ಹೊಲಿತಾರ, ಬಟ್ಟೆನ ಹಿಂಗೂ ಹೊಲಿಸ್ಕೋತಾರ. ಆಮೇಲೆ ಬ್ಲೌಸ್ ಹೊಲ್ದಿದ್ವು, ಸಾರಿದು ಬ್ಲೌಸಿಂದ ಡಿಸೈನ್ ಎಲ್ಲ ಫೋಟೋ ಹೊಡ್ಕೊಂಡು ಹೋಗಾರ್ರಿ ಅಮ್ಮ. ಆಗಲೇ ಒಂದು 5-6 ಜನ ಹೆಣ್ಮಕ್ಳು ನಮ್ಗೆ ಈ ಥರನೂ ಹೊಲಿದು ಕೊಡ್ಬೇಕು ನೋಡವ, ಒಂದು ಸ್ವಲ್ಪ ರೊಕ್ಕ ಆದರೂ ಪರವಾಗಿಲ್ಲ, ನಮಗೆ ಹಿಂಗೆ ಹೊಲಿದು ಕೊಡ್ಬೇಕು ನೋಡು, ಹಿಂಗಿರ್ಬೇಕು ನೋಡು ಅಂತಂದು ಫೋಟೋ ಹೊಡ್ಕೊಂಡು ಹೋಗಾರ್ರಿ ಅಮ್ಮರ. ನೀವು ಹೇಳಿದ್ರೆ ನಮ್ಗೆ ನೆನಪಿರಂಗಿಲ್ಲ ರೀ. ನಿಮ್ಗೆ ಯಾವ ಥರದ್ದು ಬೇಕು ಆ ಥರದ್ದು ಫೋಟೋ ಹೊಡೆದಿಟ್ಕೋರಿ. ಮುಂದಿನ ಸಲ ನೀವು ನಿಮ್ದು ಬಟ್ಟೆ ಹೊಲ್ಯಾಕೆ ಹಾಕಕ್ಕೆ ಬಂದಿರ್ತೀರಲ್ಲ ಅವಾಗ ತೋರಿಸ್ರಿ, ಅದೇ ಥರ ಹೊಲಿದು ಕೊಡ್ತೀವಿ ಅಂತ ಅಂದ್ವಿ. ಹ್ಞೂ ಅಂತ ಅಂದ್ರಿ. ಚಲೋ ಆತು ಬಿಡ ಹಂಗಾರ. ಅಂದಂಗೆ ಅಷ್ಟು ಬಟ್ಟೆ ಹೊಲಿಯವಾದ್ವನವ ಏನಿನ ಅದಾವ? ಇವತ್ತು ಸಂಜೆನಷ್ಟು ಇವಷ್ಟು ಮುಗಿತೈತ್ರಿ ಮಾವರ. ಅವರು ನಾಳೆ ಬಂದು ಬಟ್ಟೆ ಅಷ್ಟು ತೊಗೊಂಡು ಹೋಗ್ತೀನಿ ಅಂತ ಅಂದಾರೆ. ನಾಳೆ ಬಂದು ದುಡ್ಡು ಎಷ್ಟಾಗೈತಿ ಅದನ್ನೆಲ್ಲ ಕೊಟ್ಟು ಎಲ್ಲ ದುಡ್ಡಿಂದೆಲ್ಲ ಸೆಟಲ್ಮೆಂಟ್ ಮಾಡಿ ಅವ್ರು ಬಟ್ಟೆ ಒಯ್ತೀನಿ ಅಂತ ಅಂದಾರೆ. ಅಬ್ಬಾ ಚಲೋ ಆತಲ್ಲ ಹಂಗಾರ. ಅವರು ಯಾವಾಗ ಬುಧವಾರ ಕೊಡಂದಿದ್ರನ ಏನು ಗುರುವಾರ ಕೊಡಂದಿದ್ರ ಬಟ್ಟಿನ? ಅವರು ಗುರುವಾರ ಕೊಡಂದಿದ್ರಿ ಬಟ್ಟೆನ ಹೊಲಿದು, ನಾವು ಮಂಗಳವಾರನಷ್ಟಿಗೆ ಎಲ್ಲ ರೆಡಿ ಮಾಡೀವಿ. ಅವರಂತೂ ಫುಲ್ ಶಾಕ್ ಆಗಿಬಿಟ್ರೆ, ಅಷ್ಟೊಂದು ಬಟ್ಟೆನ ಹೊಲಿದು ಬಿಟ್ರಾ ನೀವು, ಎಲ್ಲ ಚೆನ್ನಾಗಿ ಹೊಲ್ದಿದ್ದೀರಾ, ಮತ್ತೇನು ಡ್ಯಾಮೇಜ್ ಏನೂ ಆಗಿರಬಾರ್ದು ಅಂತಂದ್ರೆ. ಇಲ್ಲ ಅಲ್ರಿ, ಎಲ್ಲ ಕರೆಕ್ಟ್ ಹೊಲ್ದೇವಿ, ನೀವು ಒಂದ್ಸಲ ಬಟ್ಟೆ ಎಲ್ಲ ನೋಡಿ ಚೆಕ್ ಮಾಡಿನೇ ತೊಗೊಂಡು ಹೋಗ್ರಿ ಅಂತ ಹೇಳಿದ್ದೀವಿ. ಹ್ಞೂ ಅಂತ ಅಂದಾರೆ. ಪ್ಯಾಕಿಂಗ್ ಎಲ್ಲ ಹಂಗಂದ್ರೆ ನೀಟ್ ಆಗೈತಿ. ಇವತ್ತು ಅವರು ಬಂದಾರ ಕೆಲಸದವರು ಮಾಡಕೊಂತಾರೇನು ಕೆಲಸನ? ಹ್ಞೂ ರೀ ಮಾವರ, ಇನ್ನೊಂದು ಸ್ವಲ್ಪ ಬ್ಲೌಸ್ ಅದಾವ್ರಿ ಅವ್ರದ್ದು. ಇವತ್ತು ಕೆಲಸ 4 ಗಂಟೆ 4:15 ಅನ್ನಷ್ಟಿಗೆ ಮುಗಿತೈತ್ರಿ. ಮುಗಿಸಿ ಅವರು ಲಘುನೇ ಕೆಲಸ ಮುಗಿಸಿ ಹೋಗ್ತೀನಿ ಅಂತ ಅಂದಾರೆ. ಚಲೋ ಆತು ಬಿಡವ, ಚಲೋ ಆತು. ಅಂದಂಗೆ ಅವ್ರದ್ದು ಪಗಾರ ಕೊಡೋದೈತಲ್ಲ, ಅದನ್ನು ಯಾವಾಗ ಕೊಡ್ತೀರಿ? ಅವ್ರದ್ದು ಫೋನ್ ನಂಬರ್ ಎಲ್ಲ ಇಸ್ಕೊಂಡಿವ್ರಿ ಮಾವರ. ಈಗ ಮನೆಯಾಗಿನ ಹೊಲ್ಯಾಕೆ ಬಂದಾರಲ್ರಿ, ಅವ್ರದ್ದು ಫೋನ್ ನಂಬರ್ ಎಲ್ಲ ಇಸ್ಕೊಂಡಿವ್ರಿ ಮಾವರ. ಈಗ ಅವರು ನಮ್ಗೆ ರೊಕ್ಕ ಹಾಕಿದ ಮೇಲೆ ಇವರಿಗೆ ಫೋನ್ಪೇ ಮಾಡ್ತೀವಿ ಅಂತಂದೈತ್ರಿ. ಚಲೋ ಆತು ಬಿಡವ, ಪಾಪ ಅವರು ಕಷ್ಟಪಟ್ಟು ದುಡ್ದಾರ, ಅವರಿಗೂ ಹಾಕ್ರಿ ರೊಕ್ಕನ. ಪಾಪ ಅವರು ಖುಷಿ ಪಡ್ತಾರೆ. ಮತ್ತು ಇನ್ನೊಂದ್ಸಲ ನೀವು ಕರೆದ್ರಿ ಅಂದ್ರೆ ಬರತ್ತಾರ. ಸರಿ ರೀ ಮಾವರ, ಹಂಗೆ ಮಾಡ್ತೀವಿ. ಅಂದಂಗೆ ಸವಿ ಎಷ್ಟಾಗ್ಬೋದ್ಲಿ ರೊಕ್ಕ ನೀವು ಹೊಲ್ದಿದ್ದು ಬಟ್ಟಿದ್ದು?
ಎಲ್ಲನೂ ಒಂದು ಕಡೆ ನೀಟಾಗಿ ಹಚ್ಚಿಟ್ಟೈತ್ರಿ, ಮಾವರ ಹಚ್ಚಿಟ್ಟಾರಲ್ಲ, ನೋಡ್ಬೇಕು, ಲೆಕ್ಕ ಹಾಕ್ಬೇಕು. ಈಗ ಇವತ್ತು ಸಂಜೆ ಮುಂದೆ ಇವರು ವರ್ಕ್ ಮಾಡಕ್ಕಂತಾರಲ್ಲ, ಅವರೆಲ್ಲ ಹೋದ್ಮೇಲೆ ಇನ್ನೊಂದಿಷ್ಟು ಅದಾವ ಪ್ಯಾಕಿಂಗ್ ಮಾಡೋ ಇಡವು, ಅವು ಅಷ್ಟು ನೀಟಾಗಿ ಜೋಡಿಸಿ ಇಟ್ಟು ಆಮೇಲೆ ಲೆಕ್ಕ ಮಾಡ್ಬೇಕು ರೀ ಎಷ್ಟಾಕೈತಿ ಏನು ಅನ್ನೋದನ್ನು. ಚಲೋ ಆದ್ಬಿಡ್ರವ. ಅಂದರೂ ನೀವು ಅಂದ್ಕೊಂಡಿದ್ದ ಕೆಲಸ ಒಂದು ಮುಗಿಸಿದ್ರಿ. ನಿಮ್ಗೇನು ಒಂದು ಕೆಲಸ ಕೊಟ್ಟಿದ್ರೆ ಅದನ್ನು ಅವ್ರು ಹೇಳೋಕ್ಕಿಂತ 2 ದಿನ ಮುಂಚೆನೇ ಮುಗಿಸಿರಲ್ಲ, ಚಲೋ ಆಯ್ತು. ಹ್ಞೂ ರೀ ಅಮ್ಮರ, ನಾವು ಫೋನ್ ಹಚ್ಚಿದ್ವಿ ಅವರಿಗೆ, ನಾಳೆ ಬಂದು ತೊಗೊಂಡು ಹೋಗ್ರಿ, ಬಟ್ಟೆ ಎಲ್ಲ ರೆಡಿ ಅದಾವು ಅಂತಂದ್ವಿ. ಅವ್ರು ಫುಲ್ ಶಾಕ್ ಆಗಿಬಿಟ್ರೆ, ಗುರುವಾರ ಅನ್ನಷ್ಟೇ ಯಾರು ಕೊಡ್ತಾರೆ ಏನಿಲ್ಲ ಇವರು ಅಂತ ಅಂದ್ಕೊಂಡಿದ್ರಂತವ್ರು. ನಾವು 2 ದಿನ ಮುಂಚೆನೇ ಹೇಳಿದಕ್ಕೆ ಫುಲ್ಲು ಖುಷಿ ಆಗಿಬಿಟ್ರು ಅವರು. ನಾವು ಹೇಳಿದ್ವಿ, ಬೇಕಾದ್ರೆ ಇವತ್ತು ಸಂಜೆ ಮುಂದೆ ಬೇಕಾದ್ರೆ ಬಂದು ಹೋಗಂಗಿದ್ರೆ ಹೋಗ್ರಿ ಅಂತಂದೆ. ಇಲ್ಲ ರೀ, ಇವತ್ತು ಸಂಜೆಗೆ ಆಗೋದಿಲ್ಲ, ನಮ್ಮದು ಕೆಲಸ ಎಲ್ಲ ಇದೆ, ನಾಳೆನೇ ಬರ್ತೀವಿ ಬೆಳಗ್ಗೆ ಅಂತ ಅಂದಾರೆ. ಚಲೋ ಆತು ಬಿಡು, ನಾಳೆ ಬೆಳಗ್ಗೆನೇ ಬರಲಿ, ಬಂದು ತೊಗೊಂಡು ಹೋಗಲಿ. ಚಲೋ ಆತು ಒಟ್ಟಿನಲ್ಲಿ. ನನಗಂತೂ ಇವ್ರ ಸಲುವಾಗಿ ಸಾಕಾಗೋಗಿದೆ. ಮನೆಯಲ್ಲಿ ಆರಾಮಾಗಿ ಕುತ್ಕೊಳ್ಳೋಂಗಿಲ್ಲ, ಒಂಥರ ಮನೆ ಅನ್ನೋದು ಮಾರ್ಕೆಟ್ ಆದಂಗೆ ಆಗ್ಬಿಟ್ಟೈತಿ. ಇವತ್ತು ಮಾತ್ರ ಯಾರನ್ನೂ ಸುಮ್ಮನೆ ಬಿಡೋದೇ ಇಲ್ಲ ನಾನು. ರಾಜು ಅವರೇ, 1 ನಿಮಿಷ ನನ್ನ ಮಾತು ಕೇಳಿ, ಇವಾಗ ಹೋಗಬೇಡಿ, ಆಮೇಲೆ ಮಾತಾಡಿದ್ರಾಯ್ತು, ಬರ್ರಿ. ಸುಮ್ಮನೆ ಇವ್ರು ಕವಿತಾ, ನಾವು ಸುಮ್ಮನೆ ಇದ್ದಿದ್ದಕ್ಕೆ ಇವ್ರು ಅತಿಯಾಗಿ ಹೆಚ್ಕೊಂಡು ಬಿಟ್ಟಾರ. ಇವತ್ತು ಏನನ್ನೋದು 2ರಲ್ಲಿ ಒಂದು ತೀರ್ಮಾನ ಆಗಬಿಡಲಿ. ನನಗೂ ಸಾಕಾಗೋಗಿದೆ ಇದನ್ನೆಲ್ಲ ಕೇಳಿ ಕೇಳಿ. ಇವ್ರಿಗೇನಾಯ್ತಪ್ಪ ಈ ನಮ್ಮನಿ ಒದರಾಡ್ಕೊತ ಬರಾಕೊಂತ ನೀವ ರಾಜು? ಏನನಪ್ಪ, ಅಲ್ಲ ಅಲ್ಲಿಂದ ನಾನು ಒದರಾಡ್ಕೊಂಡು ಬರಾಕೊಂತಾನೆ, ಏನಾತ್ಲು ನೀನೇ ಒಮ್ಮೆ ನಮ್ಮಕ್ಕ? ಯಾಕೆ ರಾಜು, ಏನಾತು? ಇದಕ್ಕೆ ಒಮ್ಮೆ ನಮಗೆ ಅಲ್ಲಿಂದ ಒದ್ರಕೊಂತ ಬರಾಕೊಂತಿದ್ದಲ್ಲ, ಏನಾತಂತದ್ದು? ಅಲ್ಲ ಬೇಯಮ್ಮ, ನಾವಿಬ್ರು ಈ ಮನ್ಯಾಗ ಆರಾಮಾಗಿ ನೆಮ್ಮದಿಯಾಗಿ ಇರ್ಬೇಕని ಏನು ಬೇಡ ಹೇಳ್ಬಿಡ್ರಿ. ಇಲ್ಲ ಈ ಮನ್ಯಾಗ ನಾವು ಇರೋದು ಇಷ್ಟ ಇಲ್ಲ ಅಂತಂದ್ರೆ ಅದನ್ನಾರ ಬಾಯಿ ಬಿಟ್ಟು ಹೇಳ್ಬಿಡ್ರಿ, ಎತ್ತಾಗಾರ ಹೋಗಾರ ಹೊಕ್ಕಿ ಬತ್ತಾಗ. ಎದಕ್ಕೆ ಹಂಗೆ ಇದಕ್ಕೆ ಮಾತಾಡಕೊಂತಿದ್ದಿ? ನಿಮ್ದು ಅಷ್ಟಕ್ಕೂ ಇಲ್ಲಿ ನಿಮ್ಮ ತಂಟೆಗೆ ಯಾರು ಬಂದಾರ? ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲಸ ಮಾಡ್ಕೊಂತಿಲ್ಲ, ಏನಾಯ್ತು ನಿನಗೆ ಒಮ್ಮೆ ನಮ್ಮಕ್ಕ? ನೋಡ್ರಾಜು, ಸುಮ್ಮನೆ ಇಲ್ಲಿ ಬಂದು ಜಗಳ ತೆಗಿಯಕ್ಕೆ ಹೋಗ್ಬೇಡ. ಇಲ್ಲಿ ಯಾರು ನಿನ್ನ ತಂಟೆಗೆ ಬಂದಾರ? ಅಷ್ಟಕ್ಕೂ ನಿನ್ನನ್ನು ಮಾತಾಡ್ದವ್ರ ಯಾರು? ನಿಮ್ಮ ಪಾಡಿಗೆ ನೀನು ಕೊನೆ ಕುಂತಿದ್ದಿ, ನಮ್ಮ ಪಾಡಿಗೆ ನಾವು ಇಲ್ಲಿ ಕುತ್ಕೊಂಡಿವಿ. ಅಲ್ಲ ನಮ್ಮ ಪಾಡಿಗೆ ನಾವು ಆರಾಮ್ ಕೂತ್ಕೊಂಡು ಮಾತಾಡೋಂಗಿಲ್ಲ ಇಲ್ಲಿ. ಏನಾಗಿತ್ತು ರಾಜು ಈಗ ನಿನಗೇನು ತ್ರಾಸ ಕೊಟ್ಟಾರ ಇಲ್ಲಿ? ಯಾರು ಏನು? ಅಲ್ಲಪ್ಪ, ಇದೇನು ಮನೀನ ಏನು ಫಿಶ್ ಮಾರ್ಕೆಟ್? ಯಾವಾಗ ನೋಡಿದ್ರು ಖವಾ 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 ಅಂತಿರ್ತೀರಿ. ಮನ್ಯಾಗ ಆರಾಮಾಗಿ ನೆಮ್ಮದಿಯಿಂದ ಕುತ್ಕೊಳ್ಳೋಂಗೂ ಇಲ್ಲನ? ನಾನು ಆಫೀಸ್ ಕೆಲಸ ಮಾಡ್ಕೊತ ಕುಂತೀನಿ, ಎಷ್ಟು ಡಿಸ್ಟರ್ಬೆನ್ಸ್ ಆಗಾಕೊಂತೈತಿ ಮನ್ಯಾಗ. ಒಂದು ಸ್ವಲ್ಪ ಯಾರು ಯೋಚನೆ ಮಾಡಿರನ? ಅಲ್ಲಲ್ಲಿ ನಿನಗೆ ಡಿಸ್ಟರ್ಬ್ ಆಗಕ್ಕಂತಂದ್ರೆ ನೀನು ಹೋಗಿ ಆಫೀಸ್ನಾಗ ಕೆಲಸ ಮಾಡು. ಆಫೀಸ್ ಕೆಲಸ ತೊಗೊಂಬಂದು ಮನ್ಯಾಗ ಮಾಡಂತ ಯಾರು ಅಂದಾರ ನಿನಗೆ? ಅಷ್ಟಕ್ಕೂ ನಾವು ಮನ್ಯಾಗ ಮಾತಾಡೋದು ತಪ್ಪ, ನಮ್ಮ ಪಾಡಿಗೆ ನಾವು ಮಾತಾಡ್ಕೊತ ಕುಂತೀವಿ. ನಿನಗೆ ತೊಂದರೆ ಆಕೈತೆ ಅಂತಂದು ನಾವು ಮಾತಾಡೋದು ಬಿಟ್ಟು ಹಂಗೆ ಕೂತ್ಕೋಬೇಕನ? ನಿಮ್ಮಂಗೆ ಅವ 100 ರೂಪಾಯಿಗೆ 50 ರೂಪಾಯಿಗೆ ಕೆಲಸ ಮಾಡಕ್ಕಂತಿಲ್ಲ, ಲಕ್ಷಾಂತರ ರೂಪಾಯಿ ಸಂಬಳ ತೊಗೋತಾನೆ ನನ್ನ ಮಗ ಈ ಮನ್ಯಾಗ. ನನ್ನ ಮಗ ಹೇಳೋದಂಗೆ ಕೇಳ್ಬೇಕು ಎಲ್ಲರೂ. ಅತಗ ತೊಂದರೆ ಆಕೈತೆ ಅಂತಂದ್ರೆ ಯಾರು ಮಾತಾಡಕ್ಕೆ ಹೋಗ್ಬೇಡ್ರಿ ಈ ಮನ್ಯಾಗ. ಒಂದು ಸ್ವಲ್ಪ ತಣ್ಣಗೆ ಕುತ್ಕೊಂಡಿರಿ, ಏನಾಗಂಗಿಲ್ಲ. ಅತ್ತೀರ ಪಾಪ ನಿಮ್ಮ ಮಗ ಲಕ್ಷಾಂತರ ರೂಪಾಯಿ ದುಡಿತಾನೆ ತಿಂಗಳಿಗೆ. ಅವರಿಗೆ ಹೇಳ್ಬಿಡ್ರಿ, ಬೇರೆದೊಂದು ಸಪ್ರೇಟದೊಂದು ಆಫೀಸರ ಮಾಡ್ಕೊಂಡು ಆಫೀಸ್ನಾಗ ಕುತ್ಕೊಂಡು ಕೆಲಸ ಮಾಡನ್ರಿ. ಇಲ್ಲಾಂದ್ರೆ ಸೀದಾ ಆಫೀಸ್ಗೆ ಹೋಗಿ ಕೆಲಸ ಮಾಡನ್ರಿ. ಅವ್ರ ಸಲುವಾಗಿ ನಾವು ಮನ್ಯಾಗ ಬಾಯಿ ಮುಚ್ಕೊಂಡು ಕುತ್ಕೊಳಕ್ಕೆ ಆಗಂಗಿಲ್ಲ ರೀ. ನಮಗೆ ಮನೆ ತುಂಬ ಓಡಾಡ್ಕೊಂಡು ಮಾತಾಡ್ಕೊತ ಇರೋದು ಅಭ್ಯಾಸ ಐತಿ. ಇದು ಮನಿ ಐತ್ರಿ, ಜೈಲ್ ಅಲ್ರಿ ಅತ್ಯಾರ. ಅಲ್ರಿ ಅತ್ಯಾರ, ಪಾಪ ತಿಂಗಳ ಲಕ್ಷ ದುಡಿತಾರಲ್ಲ, ಅವರಿಗೆ ಆಫೀಸ್ಗೆ ಹೋಗಿ ಕೆಲಸ ಮಾಡಂತಾನ್ರಿ. ಮನ್ಯಾಗ ಇಷ್ಟೊಂದು ತೊಂದರೆ ಆದ್ರೆ ಸುಮ್ಮನೆ ಮನ್ಯಾಗ ಇಷ್ಟೊಂದು ತ್ರಾಸು ತೊಗೊಂಡು ಮಾಡುವಂಥ ಅವಶ್ಯಕತೆ ಏನೈತ್ರಿ? ಸೀದಾ ಆಫೀಸ್ಗೆ ಹೋಗೋ ಕೆಲಸ ಮಾಡಂತ ಹೇಳ್ರಿ. ಹೆಂಗೆ ಆಫೀಸ್ನಾಗ AC ರೂಮ್ ಇರ್ತೈತಿ, ಫುಲ್ AC ಇರ್ತೈತಿ, ಆರಾಮಾಗಿ ಆಫೀಸ್ನಾಗ ಕುತ್ಕೊಂಡು ಮಾಡಂತ ಹೇಳ್ರಲ್ಲ. ಮನ್ಯಾಗ ಕುತ್ಕೊಂಡು ಎದಕ್ಕೆ ಮಾಡಕ್ಕಂತಾರ? ನನ್ನ ಇಷ್ಟ ರೀ, ನಾ ಕೆಲಸನ ಎಲ್ಲಿ ಬೇಕಾದರೂ ಮಾಡ್ತೀನಿ. ಅದನ್ನ ಕೇಳಕ್ಕೆ ನೀವು ಯಾರು? ನಾನು ಆಫೀಸ್ನಾಗಾರ ಮಾಡ್ತೀನಿ, ಇಲ್ಲ ಮನ್ಯಾಗಾರ ಮಾಡ್ತೀನಿ, ನನ್ನ ಇಷ್ಟ ಅದು. ನಾನು ದುಡಿಯೋನು, ನಿಮಗೇನು ತ್ರಾಸು? ನೋಡ್ರಿ ರಾಜವ್ರ, ನೀವು ಇಲ್ಲೆರ ದುಡಿರಿ, ಆಫೀಸ್ನಾಗರ ದುಡಿರಿ, ಅದು ನಮಗೆ ಬೇಕಾಗಿಲ್ಲ. ಈಗ ನಿಮಗೆ ಹೆಂಗೆ ನಾವು ಹೇಳ್ಬಾರ್ದು, ಹಂಗೆ ಈ ಮನೆಯಾಗ ನೀವು ಹೇಳ್ದಂಗೆ ನಾವು ಯಾಕೆ ಕೇಳ್ಬೇಕು? ನಾ ಇದೂ ಮನೆ ಐತಿ, ನಿಮಗೆ ಹೆಂಗೆ ಮನಿನ ನಮಗೂ ಹಂಗೆ ಮನ್ಯಾಗ ನಾವು ಹೆಂಗಿರ್ಬೇಕು ಹಂಗೆ ಇರ್ತೀವಿ. ನಿಮ್ಮ ಸಲುವಾಗಿ ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಕುತ್ಕೊಳಕ್ಕೆ ಆಗಂಗಿಲ್ಲ. ನಾವು ಮಾತಾಡ್ಕೊತಾನೆ ಇರೋರು. ನಮ್ಮಿಂದ ನಿಮಗೆ ತೊಂದರೆ ಆಕೈತಂದ್ರೆ ನೀವು ಆಫೀಸ್ಗೆ ಹೋಗಿ ಕೆಲಸ ಮಾಡಿರಲ್ಲ. ಯಾಕೆ ಆಫೀಸ್ಗೆ ಹೋಗಿ ಕೆಲಸ ಮಾಡಬಾರ್ದಂತ ಏನಾರು ರೂಲ್ಸ್ ಐತೆ? ಅದಲ್ದ ಸರ್ಕಾರಿ ನೌಕರಿಯರು ಯಾರು ಮನ್ಯಾಗ ಕುತ್ಕೊಂಡು ಕೆಲಸ ಮಾಡಿದ್ದೆ ನಾನಂತೂ ಎಲ್ಲೂ ನೋಡೂ ಇಲ್ಲ, ಎಲ್ಲೂ ಕೇಳೂ ಇಲ್ಲ. ಮಾವರ, ನೀವೇನಾರು ಎಲ್ಲರೂ ಕೇಳಿರನ್ರಿ? ನಾನು ಎಲ್ಲೂ ಕೇಳಿಲ್ಲಪ್ಪ. ಸರ್ಕಾರಿ ನೌಕರದವ್ರಿಗೆ ರಜೆ ಸಿಗೋದ ಕಷ್ಟ ಅಂದಂಗೆ ನೀನೇನ್ಲಿ ನೀನು 5-6 ದಿನ ಆಯ್ತು ಮನ್ಯಾಗ ಕುತ್ಕೊಂಡಿದ್ದಿ, ಆಫೀಸ್ಗೂ ಹೋಗಿಲ್ಲ. ಕೊನೆ ಪಕ್ಷ ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಬರಬೇಕಾ? ಅದನ್ನು ಬಿಟ್ಟು ಮನ್ಯಾಗ ಕುತ್ಕೊಂಡು ಕೆಲಸ ಮಾಡ್ಕೊತಿದ್ಯಲ್ಲ ನೀನು. ರೀ, ನನ್ನ ಮಗ ಏನು ಪ್ಯೂನ್ ಅಂತ ಅಂದ್ಕೊಂಡಿರ, ಏನು ಹೋಗಿ ಆಫೀಸ್ನಾಗ ಕಸ ಬಳಿಯೋನಂತ ಮಾಡಿರ? ನನ್ನ ಮಗ ದೊಡ್ಡ ಆಫೀಸರು. ಮನೆಯಾಗಾರ ಕುತ್ಕೊಂಡು ಕೆಲಸ ಮಾಡಲಿ, ಆಫೀಸ್ನಾಗಾರ ಕುತ್ಕೊಂಡು ಕೆಲಸ ಮಾಡಲಿ, ನನ್ನ ಮಗಗೆ ಕೇಳೋರು ಯಾರೂ ಇಲ್ಲ. ಅದನ್ನು ತಿಳ್ಕೊರಿ. ಇವ್ರಿಗೇನು ಗೊತ್ತೈತಿ? ಹೊರಗಿಂದ ಏನು ಬುದ್ಧಿ ಇಲ್ಲ, ಏನಿಲ್ಲ. ಹಂಗೆ ಗೊಡ್ಡ ಮಾತಾಡ್ದಂಗೆ ಮಾತಾಡ್ತಾವೆ.
ನನ್ನ ಮಗ ಆಫೀಸ್ಗೆ ಹೋಗಕ್ಕೆ ಬೇಸರ ಆಗೈತಿ, ಮನ್ಯಾಗ ಕುತ್ಕೊಂಡು ಕೆಲಸ ಮಾಡಕ್ಕೆ ಕುಂತಾನೆ. ಇವ್ರಿಗೇನು ಸಮಸ್ಯೆ ಆಗೈತಿ? ಈ ಮನ್ಯಾಗ ಜಾಸ್ತಿ ದುಡಿಯೋದಂದ್ರೆ ನನ್ನ ಮಗ ಹೇಳ್ದಂಗೆ ಕೇಳ್ಬೇಕು. ಈ ಮನ್ಯಾಗ ಯಾರು ಜಾಸ್ತಿ ದುಡಿತಾರ ಅವ್ರದ ಮಾತನಾಡಿಬೇಕು. ಅತ್ತೇರ ಏನಂದ್ರೆ ಇನ್ನೊಂದು ಸಲ ಹೇಳ್ರಿ, ನಂಗೆ ಕೇಳಿಸೋವಲ್ದು ಸರಿಯಾಗಿ. ನೆಟ್ಟಗೆ ಕೇಳಿಸ್ಕೊ. ಈ ಮನ್ಯಾಗ ಜಾಸ್ತಿ ಯಾರು ದುಡಿತಾರ ಅವ್ರದ ಮಾತುಕತೆ, ಈ ಮನ್ಯಾಗ ನಡೆಯೋದು, ಅವ್ರದ ನಿರ್ಧಾರ ಈ ಮನ್ಯಾಗ ನಡೆಯೋದು. ಈಗ ನನ್ನ ಮಗನ ಜಾಸ್ತಿ ದುಡಿಯಾಕುಂತಾನ, ಅದಕ್ಕೆ ನನ್ನ ಮಗ ಹೇಳ್ದಂಗೆ ನಡಿಬೇಕು ಈ ಮನೆ.